ಮತ್ತೊಮ್ಮೆ ನಾಯಕತ್ವ ಬದಲಾವಣೆ ಇಲ್ಲ ಎಂದ ಯತೀಂದ್ರ ಸಿದ್ದರಾಮಯ್ಯ. ರಾಜ್ಯದಲ್ಲಿ ನಾಯಕತ್ವ ವಿಚಾರದಲ್ಲಿ ಯಾವುದೇ ಜಗಳ ಇಲ್ಲ, ಸದ್ಯಕ್ಕೆ ಹೈಕಮಾಂಡ್ ಬದಲಾವಣೆ ಇಲ್ಲ ಅಂತ ಹೇಳಿದೆ. ಸಿಎಂ ಪುತ್ರನಿಂದ ಮತ್ತೊಮ್ಮೆ ಹೇಳಿಕೆ. ಯತೀಂದ್ರ ಹೇಳಿಕೆಗೆ ಉತ್ತರಿಸದ ಡಿಸಿಎಂ ಡಿಕೆ ಶಿವಕುಮಾರ್. ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಒನ್ ವರ್ಡ್ ಆನ್ಸರ್. ಇದಕ್ಕೆ ಸಿಎಂ ಉತ್ತರಿಸುತ್ತಾರೆ ಅಂದುಕೊಳ್ತೀನಿ ಎಂದ ಡಿಕೆಶಿ. ಈ ಬಾರಿ ಎಲ್ಲಾ ಕಡೆಯೂ ವಾತಾವರಣ ತುಂಬಾ ಚೆನ್ನಾಗಿದೆ. ವ್ಯಾಪಾರ ಪ್ರವಾಸೋದ್ಯಮದ ಬಗ್ಗೆ ಮಾತನಾಡ್ತಾ ಮಾರ್ಮಿಕವಾಗಿ ಹೇಳಿದ್ರ ಮಾಜಿ ಸಂಸದ ಡಿಕೆ ಸುರೇಶ್. ಹೇಳಿಕೆ ಬಗ್ಗೆಯೂ ಕೈಪಾಳ್ಯದಲ್ಲಿ ಚರ್ಚೆ. ಸಿಎಂ ಮುಂದುವರಿಸಬೇಕಾ ತೆಗಿಬೇಕಾ ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಿದ್ದರಾಮಯ್ಯ ಡಿಕೆಶಿ ಇಬ್ರು ಹೈಕಮಾಂಡ್ ಇದೆ ಅಂತಾನೆ ಹೇಳ್ತಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ್ ಪ್ರತಿಕ್ರಿಯೆ. ಯಾವ ಚರ್ಚೆಯೂ ಇಲ್ಲ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವರು ಏನ್ ಹೇಳ್ತಾರೋ ಅದನ್ನ ಫಾಲೋ ಮಾಡ್ತೀವಿ. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಚಿವ ಬೈರತಿ ಸುರೇಶ್ ಪ್ರತಿಕ್ರಿಯೆ. ನಾವು ಮಾತಾಡಿದ್ರೆ ಬಲಾತ್ಕಾರ, ಅವ್ರು ಮಾತಾಡಿದ್ರೆ ಚಮತ್ಕಾರ. ನಾವು ಮಾತಾಡಿದ್ರೆ ನೋಟಿಸ್ ಕೊಡ್ತಾರೆ, ಹೈಕಮಾಂಡ್ ಎಲ್ಲ ತೀರ್ಮಾನಿಸುತ್ತೆ. ಸಿಎಂ ಪುತ್ರನ ಹೇಳಿಕೆಗೆ ಶಾಸಕ ಇಕ್ಬಾಲ್ ಹುಸೇನ್ ಕೌಂಟರ್. ಕುರ್ಚಿ ಕಿತ್ತಾಟದ ನಡುವೆಯೂ ನಿಲ್ಲದ ಡಿನ್ನರ್ ಪಾಲಿಟಿಕ್ಸ್. ಬೆಳಗಾವಿಯಲ್ಲಿ ಅಧಿವೇಶನದ ಹೊತ್ತಲ್ಲೂ ಆಡಳಿತ ಪಕ್ಷದಲ್ಲಿ ಬಿರುಸಿನ ಚಟುವಟಿಕೆ. ಒಂದ್ ಕಡೆ ಅಹಿಂದ ನಾಯಕರ ಸಭೆ, ಇನ್ನೊಂದ್ ಕಡೆ ಎಸ್ಟಿ ಶಾಸಕರ ಮೀಟಿಂಗ್. ರಾಜ್ಯದ ನಾಯಕತ್ವ ಬದಲಾವಣೆ ಗೊಂದಲದಿಂದ ಕೆಸಿ ವೇಣುಗೋಪಾಲ್ಗೆ ಟೆನ್ಷನ್. ಮುಂದಿನ ವರ್ಷ ಕೇರಳ ಚುನಾವಣೆಯ ಮೇಲೆ ಬೀಳುತ್ತಾ ಎಫೆಕ್ಟ್. ಆದಷ್ಟು ಬೇಗ ಗೊಂದಲಗಳಿಗೆ ಯತಿಶ್ರೀ ಹಾಡೋಕೆ ಪ್ಲಾನ್. ಕಾಂಗ್ರೆಸ್ ಪಕ್ಷ ಇರೋದೇ ಹಿಂದೂ ನಾಯಕರನ್ನ ಟಾರ್ಗೆಟ್ ಮಾಡೋಕೆ. ದ್ವೇಷ ಭಾಷೆಯ ಹೆಸರಿನಲ್ಲಿ ಹಿಂದೂ ನಾಯಕರನ್ನ ಹಣಿಯೋಕೆ ತೀರ್ಮಾನ. ನಿನ್ನೆ ಸರ್ಕಾರ ಮಂಡಿಸಿದ ಮಸೂದೆ ಬಗ್ಗೆ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶ. ಅಮಿತ್ ಶಾ ಹೇಳಿರೋದು ಸತ್ಯ, ಅವರು ಸತ್ಯವನ್ನೇ ಹೇಳಿದ್ದಾರೆ. ನೆಹರು ಇಂದಿರಾ ಗಾಂಧಿ ವೋಟ್ ಚೋರಿ ಮಾಡಿದ ಸತ್ಯ. ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಪ್ರತಿಕ್ರಿಯೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಕ್ರಿಕೆಟ್ ಆಡಿಸಬೇಕೋ ಬೇಡವೋ? ಇಂದಿನ ಸಂಪುಟ ಸಭೆಯಲ್ಲಿ ಸಿಎಂ ನೇತೃತ್ವದಲ್ಲಿ ಚರ್ಚೆ. ರಾಜ್ಯ ಸರ್ಕಾರದಿಂದ ಮಹತ್ವದ ನಿರ್ಧಾರ ಸಾಧ್ಯತೆ. ರಾಜ್ಯದ ಗೌರವ ಹಾಳು ಮಾಡಿಕೊಳ್ಳಬಾರದು ಅನ್ನೋದು ನನ್ನ ಆಸೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ಆಯೋಜನೆಗೆ ಹೊಸ ಅಧ್ಯಕ್ಷರು ಮನವಿ ಮಾಡಿದ್ದಾರೆ. ಇವತ್ತು ಸಂಪುಟದಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸ್ತೀವಿ ಎಂದ ಡಿಸಿಎಂ ಡಿಕೆ ಶಿವಕುಮಾರ್. ಧರ್ಮಸ್ಥಳ ತಲೆಬುರುಡೆ ಕೇಸ್ಗೆ ಮೇಜರ್ ಟ್ವಿಸ್ಟ್. ದೂರು ಕೊಟ್ಟವರೇ ಈಗ ಆರೋಪಿಗಳು ಅಂತ ಹೇಳಿರುವ ಎಸ್ಐಟಿ. ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಜಯೇಂದ್ರಗೆ ಹೆಚ್ಚಿದ ಧರ್ಮ ಬಲ. ಧರ್ಮಸ್ಥಳ ಚಲೋ ನಡೆಸಿದ್ದಕ್ಕೆ ಬಿಜೆಪಿಯಲ್ಲೇ ಬಿವೈವಿಗೆ ಮೆಚ್ಚುಗೆ. ಇವತ್ತು 4ನೇ ದಿನದ ಚಳಿಗಾಲದ ಅಧಿವೇಶನಕ್ಕೂ ಪ್ರತಿಭಟನೆಯ ಬಿಸಿ. ಕಬ್ಬು ವಿಚಾರದಲ್ಲಿ ರಾಜ್ಯ ರೈತ ಸಂಘದಿಂದ ಹೋರಾಟ. ಒಟ್ಟು 8 ವಿವಿಧ ಸಂಘಟನೆಗಳಿಂದ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪ್ರತಿಭಟನೆ. ಬೆಳಗಾವಿ ಅಧಿವೇಶನದಲ್ಲಿ ಕಾಣದ ರಣೋತ್ಸಾಹ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚಿಸೋಕೆ ಅದೇ ಭಾಗದ ಶಾಸಕರಿಂದಲೂ ನಿರುತ್ಸಾಹ. ಚರ್ಚೆ ವೇಳೆ ಕಲಾಪದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳದ ಶಾಸಕರು. ದರ್ಶನ್ ಜೈಲಲ್ಲಿರೋ ನಡುವೆಯೇ ಡೆವಿಲ್ ಅಬ್ಬರ ಆರಂಭ. ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ಫ್ಯಾನ್ಸ್ ಫುಲ್ ದಿಲ್ ಖುಷ್.
ಥಿಯೇಟರ್ ಹೊರಗೂ ಒಳಗೂ ಡ್ಯಾನ್ಸ್ ಮಾಡಿ ಸಂಭ್ರಮ. ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ, ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಅಭಿಮಾನಿಗಳು. ದರ್ಶನ್ ಡೈಲಾಗ್ ಹೇಳಿ ಚಿತ್ರಮಂದಿರದ ಮುಂಭಾಗದಲ್ಲಿ ಡಿ ಬಾಸ್ ಸೆಲೆಬ್ರಿಟೀಸ್ ದರ್ಬಾರ್. ಬೆಂಗಳೂರು ಮಾತ್ರವಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಡೆವಿಲ್ಗೆ ಭರ್ಜರಿ ರೆಸ್ಪಾನ್ಸ್. ಚಿತ್ರದುರ್ಗ, ಬಾಗಲಕೋಟೆ, ಚಿಕ್ಕಮಗಳೂರು, ಮೈಸೂರು ಸೇರಿ ಹಲವೆಡೆ ಅರ್ಲಿ ಮಾರ್ನಿಂಗ್ ಶೋ ಹೌಸ್ಫುಲ್. ದರ್ಶನ್ ಕಟೌಟ್ ಹಾಕಿ ಸಂಭ್ರಮಿಸಿದ ಫ್ಯಾನ್ಸ್. ಅಭಿಮಾನಿಗಳ ಜೊತೆಯಲ್ಲೇ ಸಿನಿಮಾ ವೀಕ್ಷಿಸಿದ ದರ್ಶನ್ ಪತ್ನಿ. ಗಂಡನ ಅಭಿನಯ ಕಂಡು ಭಾವುಕರಾದ ವಿಜಯಲಕ್ಷ್ಮಿ ಮತ್ತು ಪುತ್ರ. ದರ್ಶನ್ ಎಂಟ್ರಿ ಸೀನ್ ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಂತಸ. ಬೆಂಗಳೂರಲ್ಲಿ ರೌಡಿ ಶೀಟರ್ನಿಂದ ಮಹಿಳೆಗೆ ಧಮಕಿ. ನ್ಯಾಯ ಕೇಳೋಕೆ ಹೋದ್ರೆ ಪೊಲೀಸ್ ಅಧಿಕಾರಿಯೇ ಮಂಚಕ್ಕರದಂತೆ. ಎಎಸ್ಐ ಪ್ರಕಾಶ್ ವಿರುದ್ಧ ನಗರ ಪೊಲೀಸ್ ಆಯುಕ್ತರಿಗೆ ದೂರು. ಬಗೆದಷ್ಟು ಬಯಲಾಗ್ತಾ ಇದೆ ಮಡಿಕೇರಿ ಜಿಲ್ಲಾಸ್ಪತ್ರೆಯ ಕರ್ಮಕಾಂಡ. ಜಿಲ್ಲಾಸ್ಪತ್ರೆಯ ಆರ್ಎಂಒ ಡೀನ್ಗೆ ಬರೆದಿರುವಂತಹ ಪತ್ರ ಬಹಿರಂಗ. ಎಲ್ಲ ಗೊತ್ತಿದ್ರೂ ಜಿಲ್ಲಾಸ್ಪತ್ರೆ ಡೀನ್ ಮೌನ ತಾಳಿರೋದ್ಯಾಕೆ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.